ಓಕೆ, ಫೈನ್. ಇದೀಗ ಸುದರ್ಶನ್ ಸರ್, ನಾನು ನಿಮ್ಮನ್ನು ಕೇಳಬೇಕಾಗಿತ್ತು ಈಗ. ಸರ್, ಈಗ ವಿಮಾನ ಏನೋ ಟೇಕ್ ಆಫ್ ಆಗಿ ಆಮೇಲೆ ಇನ್ನೇನೇನೋ ಪ್ರಾಬ್ಲಮ್ ಆಗಿ ಯಾವುದೋ ಒಂದು ಸಿಡಿಲು ಬಡಿದ್ಬಿಟ್ಟು ಯಾವುದೋ ಹಕ್ಕಿಗಳದ್ದು ಏನೋ ತೊಂದರೆ ಆಗಿ ಅಥವಾ ಒಂದು ಟರ್ಬುಲೆನ್ಸ್ ಕ್ರಿಯೇಟ್ ಆಗಿಬಿಟ್ಟು ವಿಮಾನ ಬಿದ್ದು ಹೋಗೋದು ಬೇರೆ. ನನಗೆ ತುಂಬ ಬೇಜಾರಾಗಿದ್ದೇನು ಅಂದರೆ ಆ ಪೈಲಟ್ ಅನ್ನೋ ಒಂದು ಜೀವಿಗೆ ಕನಿಷ್ಠ ಪಕ್ಷ ಒಂದು 15 ನಿಮಿಷ 20 ನಿಮಿಷ ಆದರೂ ಟೈಮ್ ಸಿಗಬೇಕಾಗಿತ್ತೇನೋ, ಒಂದು ಭಗವಂತ ಅದೊಂದು ಚಾನ್ಸ್ ಕೊಡಬೇಕಾಗಿತ್ತೇನೋ ಆ ಫ್ಲೈಟ್ಗೆ ಅಂತ ಅಷ್ಟೇ ಸರ್. ಒಂದು ಕನ್ಸರ್ನ್ ಅದು ಸೆಕೆಂಡ್ಗಳಲ್ಲಿ ಆಗಿ ಹೋಗ್ಬಿಡುತ್ತೆ ಸರ್, ಸೆಕೆಂಡ್ಗಳಲ್ಲಿ ಆಗಿ ಹೋಗ್ಬಿಡುತ್ತೆ. ಅಹಮದಾಬಾದ್ಗೆ ದೆಹಲಿಯಿಂದ ಬಂದಿದ್ದಂಥ ವಿಮಾನ, ಅಫ್ಕೋರ್ಸ್ ದೆಹಲಿಯೆಲ್ಲ ಚೆಕಪ್ ನಡೆದಿತ್ತು, ಎಲ್ಲ ಪರಿಶೀಲನೆಗೊಳಪಟ್ಟಿರುತ್ತೆ. ಆದರೆ ಅಹಮದಾಬಾದ್ ಟು ನಾವು ಲಂಡನ್ಗೆ ಈ ಒಂದು ವಿಮಾನ ಹೋಗಬೇಕಾದಾಗ 7,000 ಕಿಲೋಮೀಟರ್ಗಳ ದಾರಿ ಸರ್ ಅದು. 7,000 ಕಿಲೋಮೀಟರ್ಗಳ ವಾಯುದಾರಿ ಅದು. ಈ ಒಂದು 7,000 ಕಿಲೋಮೀಟರ್ ವಾಯುದಾರಿಗೆ 40,000 ಲೀಟರ್ ಫ್ಯೂಯಲ್ ಸಾಕಾಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಇದರಲ್ಲಿ ಹೆಚ್ಚು ಕಡಿಮೆ 1.25 ಲಕ್ಷ ಲೀಟರ್ವರೆಗೂ ಕೂಡ ಒಂದಷ್ಟು ಫ್ಯೂಯಲ್ ಇತ್ತು ಅಂಥೇಳಿ ಕೆಲವರು ಅನುಮಾನ ಪಡ್ತಿರೋದು ಕೇಳ್ತಾ ಇದ್ದೀನಿ ಸರ್. ನಾನು ಫ್ಲೈಟ್ ಬಗ್ಗೆ ದೊಡ್ಡ ಜ್ಞಾನಿ, ದೊಡ್ಡ ಎಕ್ಸ್ಪರ್ಟು, ನನಗೆಲ್ಲ ಗೊತ್ತು ಅನ್ನೋ ಇದರಲ್ಲಿ ನಾನೇನು ಕೇಳ್ತಾ ಇಲ್ಲ. ಇಲ್ಲಿ ಅಷ್ಟು ಅವಶ್ಯಕತೆ ಇರಲಿಲ್ಲ ಅಂತ ಕೆಲವರು ಹೇಳ್ತಾರೆ. ಅದರಿಂದನೂ ಏನು ಆಗಿದೆಯೇನೋ ಅಂತ ಹೇಳಿ. ಬಟ್ ಈ ಟೇಕ್ ಆಫೇ ಸರಿಯಾಗಿ ಆಗದೇ ಇರುವುದಕ್ಕೆ ಒಂದು ವಿಮಾನದಲ್ಲಿ ನುರಿತಿರುವವರಾಗಿ ಏನು ರೀಸನ್ ಆಗ್ಬೋದು? ಟೇಕ್ ಆಫೇ ಸರಿಯಾಗಿಲ್ಲಪ್ಪ, ಏನು ರೀಸನ್ಸ್, ಪ್ರಾಬಬಲ್ ರೀಸನ್ಸ್ ಇರ್ಬೋದು ಸರ್? ಈಗ ನೋಡಿ, ನಿಮ್ಮ ಪ್ರಶ್ನೆಯ ಮೊದಲನೇ ಭಾಗ ಫ್ಯೂಲ್ ಪ್ಲಾನಿಂಗ್ ಹೇಗಿರುತ್ತೆ ಅಂದ್ರೆ, ಅದನ್ನ ಈ ಏರ್ಲೈನ್ ನ ಒಂದು ಡಿಸ್ಪ್ಯಾಚರ್ ಗಳಿರ್ತಾರೆ, ಅವರು ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಈಗ ನೋಡಿ, ಪಾಕಿಸ್ತಾನದ ಏರ್ ಸ್ಪೇಸ್ ಇಸ್ ಕ್ಲೋಸ್ಡ್ ಫಾರ್ ಇಂಡಿಯನ್ ಏರ್ಕ್ರಾಫ್ಟ್. ಸೊ ಅದರಿಂದ ದೇ ಹ್ಯಾವ್ ಟು ಟೇಕ್ ಎ ಡಿಟೋರ್. ಸೊ ಅಲ್ಲಿಂದ ದೇ ಹ್ಯಾವ್ ಟು ಕೇಟರ್ ಫಾರ್ ಎಕ್ಸ್ಟ್ರಾ ಫ್ಯೂಲ್. ಇಟ್ ಈಸ್ ದಿ ಏರ್ಲೈನ್ಸ್ ಪ್ಲಾನಿಂಗ್. ಅಂದ್ರೆ ಡಿಸ್ಪ್ಯಾಚರ್ ಅಂತ ಏನಿರ್ತಾರೆ, ನಮಗೆಲ್ಲ ಫ್ಲೈಟ್ ಪ್ಲಾನ್ ಸಿದ್ಧತೆ ಮಾಡ್ಕೊಡ್ತಾರಲ್ಲ, ಅವರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ದ ಕ್ಯಾಪ್ಟನ್ ಹ್ಯಾಸ್ ಫ್ರೀಡಮ್ ಟು ಟೇಕ್ ಎಕ್ಸ್ಟ್ರಾ ಫ್ಯೂಲ್ ಬೈ 500 kg 600 kg ಬಿಕಾಸ್ ಆಫ್ ವೆದರ್ ಅಂತ ಇರ್ಬೋದು ಅಷ್ಟೇ. ಸೊ ಇವರು ಎಷ್ಟು ಫ್ಯೂಲ್ ತಗೊಂಡಿದ್ರು ಅಂತ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಈಗ ನೋಡಿ, ನಮ್ಮ ಏರ್ ಬಸ್ ನಲ್ಲಿ ನಾವು ಪ್ರತಿ ನಿಮಿಷಕ್ಕೆ 45 ಲೀಟರ್ ಪೆಟ್ರೋಲ್ ನ ನಾವು ATF ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ಆ ಪ್ರಕಾರ ಇಟ್ ಇಸ್ ಆಲ್ಮೋಸ್ಟ್ 9 hours ಆಫ್ ಫ್ಲೈಟ್ ಫ್ರಮ್ ಅಹಮದಾಬಾದ್ ಟು ಗ್ಯಾಟ್ವಿಕ್. ಸೊ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಪ್ಲಸ್ ಗ್ಯಾಟ್ವಿಕ್ ಅಲ್ಲಿ ಲ್ಯಾಂಡ್ ಮಾಡೋಕೆ ಏನೋ ಒಂದು ವೆದರ್ ಅಥವಾ ಆಪರೇಷನಲ್ ರೀಸನ್ ಇಂದ ಡೈವರ್ಟ್ ಮಾಡಬೇಕು ಅಂದ್ರೆ ಟು ಅನದರ್ ಏರ್ಪೋರ್ಟ್ ನಿಯರ್ ಬೈ ಅಥವಾ ಸಮ್ 30 minutes ಅವೇ. ಸೊ ಅದಕ್ಕೆ ಒಂದು ಕಾಂಟಿಂಜೆನ್ಸಿ ಫ್ಯೂಲ್ ಅಂತ ಇನ್ನೊಂದು ಇರುತ್ತೆ. ಅಂದ್ರೆ ಎರರ್ಸ್ ಇನ್ ನ್ಯಾವಿಗೇಷನಲ್ ಇನ್ಅಕ್ಯುರಸಿ ಅಥವಾ ವೆದರ್ ಅಂತ ಹೇಳಿ. ಸೊ ಒಂದಿಷ್ಟು ಹೆಂಗೆ ಯದ್ವಾತದ್ವಾ ಫ್ಯೂಲ್ ಹಾಕೊಂಡು ಯಾರು ಹೋಗಲ್ಲ. ಇಟ್ ಮೇ ಬಿ ಕೇಪಬಲ್ ಆಫ್ ಕ್ಯಾರಿಂಗ್ 100 tons, ಬಟ್ ದ ಫ್ಯೂಲ್ ಈಸ್ ವೆರಿ ವೆರಿ ವೈಸ್ಲಿ ಕ್ಯಾಲ್ಕುಲೇಟೆಡ್. ಆಮೇಲೆ ಒಂದು ಮ್ಯಾಕ್ಸಿಮಮ್ ಟೇಕ್ ಆಫ್ ವೇಟ್ ಅಂತ ಇರುತ್ತೆ, ಮ್ಯಾಕ್ಸಿಮಮ್ ಝೀರೋ ಫ್ಯೂಲ್ ವೇಟ್ ಅಂತ ಇರುತ್ತೆ. ಅಂದ್ರೆ ವಿತೌಟ್ ಎನಿ ಫ್ಯೂಲ್ ವಾಟ್ ಈಸ್ ದ ವೇಟ್ ವಿತ್ ಪ್ಯಾಸೆಂಜರ್ಸ್ ಅಂಡ್ ಕಾರ್ಗೋ. ಸೊ ಅದರ ಪ್ರಕಾರ ಫ್ಯೂಲ್ ಮತ್ತೆ ಆಸ್ ಪರ್ ದ ಫ್ಯೂಲ್ ಪ್ಲಾನ್ ಮಾಡ್ತಾರೆ. ಸೊ ಈ ತರ ಒಂದು ಹೆವಿ ವೇಟ್ ಅಥವಾ ಓವರ್ ವೇಟ್ ಟೇಕ್ ಆಫ್ ಮಾಡಿರೋ ಒಂದು ಸಾಧ್ಯತೆ ತುಂಬಾ ಕಡಿಮೆ. ಹೀಗೆ ಫ್ಯೂಲ್ ಪ್ಲಾನಿಂಗ್ ಇಟ್ಸ್ ಅ ವೆರಿ ವೆರಿ ಮೆಟಿಕ್ಯುಲಸ್ ಪ್ಲಾನಿಂಗ್. ನಂಬರ್ 1. ನಂಬರ್ 2, ಈಗ ಟೇಕ್ ಆಫ್ ನಲ್ಲಿ ಏನಾಯ್ತು, ಸಿ ಐ ಹ್ಯಾವ್ ಡನ್ ಸಮ್ 500 ಲ್ಯಾಂಡಿಂಗ್ಸ್ ಇನ್ ಅಹಮದಾಬಾದ್. ಇಟ್ ಇಸ್ ದ ಮೋಸ್ಟ್ ಅನ್ಸೇಫ್ ಏರ್ಪೋರ್ಟ್ ಇನ್ ಇಂಡಿಯಾ. ರನ್ವೇ 2-3 ಇಂದ ನಾವು ಟೇಕ್ ಆಫ್ ಆದ್ರೆ ಎಡಗಡೆ ಕಂಪ್ಲೀಟ್ ಸ್ಲಮ್ ಏರಿಯಾ. ಇಟ್ ಇಸ್ ಕಂಪ್ಲೀಟ್ ಸ್ಲಮ್ ಏರಿಯಾ ಫಾರ್ ಮೈಲ್ಸ್. ಅಲ್ಲಿ ತುಂಬಾ ಬರ್ಡ್ ಆಕ್ಟಿವಿಟಿ ಇರುತ್ತೆ. ಇವರು ವಾಸುದೇವ್ ಅವರು ಹೇಳ್ತಾ ಇದ್ರು, ನಾನು ಹೇಳ್ತೀನಲ್ಲ, ಎವ್ರಿ ಲ್ಯಾಂಡಿಂಗ್ ಅಂಡ್ ಟೇಕ್ ಆಫ್ ಆಫ್ಟರ್ ಅಹಮದಾಬಾದ್ ಒಂದಿಷ್ಟು ನಿಟ್ಟುಸಿರ್ಬಿಡುತ್ತೆ ಪೈಲಟ್ ಸದ್ಯ ಇವತ್ತೇನು ಆಗ್ಲಿಲ್ಲ ಅಂತ. ಇಟ್ ಇಸ್ ಸಚ್ ಅನ್ ಅನ್ಸೇಫ್ ಏರ್ಪೋರ್ಟ್. ಇದು ಯಾಕೆ ಅಂದ್ರೆ ನೋಡಿ, ಈ DGCA ಅಂತ ಏನಿದೆಯಲ್ಲ, ಇಟ್ ಈಸ್ ಮ್ಯಾನೇಜ್ ಬೈ ಬಾಬೂಸ್, IAS ಬಾಬೂಸ್. They have no clue. They are not professionals. They are just baboos, clerks. Highly unprofessional people. ಈ ಅಹಮದಾಬಾದ್ ಆಗಲಿ, ಪಟ್ನಾ ಆಗಲಿ, ಗೌಹಾಟಿನಲ್ಲಿ ಆಗಲಿ, it is a ticking bomb. It has happened now in Ahmedabad. It will happen next in Patna.
it will happen next in Guwahati, because the DGCA has no clue. This person who's DGCA is come from Agriculture and Farmer Welfare Department. What does he know about flying? Nothing. So ಈ ಒಂದು ಮ್ಯಾಕ್ರೋ ಲೆವೆಲ್ ಮಿಸ್ಮ್ಯಾನೇಜ್ಮೆಂಟ್ ಇದೆಯಲ್ಲ, ದಟ್ ಇಸ್ ಇಟ್ ಇಸ್ ನಾಟ್ ಪೈಲಟ್ಸ್ ಫಾಲ್ಟ್. ವಿ ಕೀಪ್ ಸೇಯಿಂಗ್ ಪೈಲಟ್ ಎರರ್. ಅಂದ್ರೆ ಪ್ರತಿಯೊಂದು ಅಪಘಾತ ಆದಾಗ ಇಫ್ ದ ಪೈಲಟ್ ಡೈಸ್, ಬ್ಲೇಮ್ ಹಿಮ್ ಅಂಡ್ ಬರಿ ಹಿಮ್. ಇಫ್ ಇಟ್ ಇಸ್ ಸರ್ವೈವ್ಸ್, ಹ್ಯಾಂಗ್ ಹಿಮ್. ಸೊ ಇಟ್ ಇಸ್ ಓನ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇರುತ್ತಲ್ವಾ, ದೇ ಆರ್ ಪ್ರೀಕನ್ಸೀವ್ಡ್ ದಟ್ ಪೈಲಟ್ ಎರರ್. bullshit. This is not the case. This is not the way. Luckily, ಈ ಆಕ್ಸಿಡೆಂಟ್ ಅಲ್ಲಿ ಅಮೆರಿಕದಿಂದ NTSB ಅನ್ನೋರು ಬರ್ತಾ ಇದ್ದಾರೆ, ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಅಂತ ಹೇಳಿ. ಆಮೇಲೆ ಬೋಯಿಂಗ್ ಕಂಪನಿಯವರು ಬರ್ತಾ ಇದ್ದಾರೆ, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಆಕ್ಸಿಡೆಂಟ್ ಆಫ್ ಡ್ರೀಮ್ ಲೈನರ್. ಸೊ ಲಕ್ಕಿಲಿ ಈ DGCA ಯಾರೋ ಇನ್ನೊಬ್ಬ ಕ್ಲರ್ಕ್ ಕರ್ಕೊಂಡ್ಬಂದು ಯು ಗೋ ಅಂಡ್ ಇನ್ವೆಸ್ಟಿಗೇಟ್ ಅಂತ ಹೇಳ್ತಾರೆ. ಅವರು ಶರ ಬರ್ಕೊಡ್ತಾರೆ, ಬಿಕಾಸ್ ಹಿ ಡಸಂಟ್ ನೋ ಫ್ರಮ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಹಿ ವಿಲ್ ಸೈನ್ ಆನ್ ದಿ ಡಾಟೆಡ್ ಲೈನ್. ಸೊ ದಿಸ್ ಇಸ್ ಹೌ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು 65% ಪೈಲಟ್ ಎರರ್, ಹ್ಯೂಮನ್ ಎರರ್ ಅಂತ ಹೇಳ್ತಾರೆ. ಇಟ್ಸ್ ಆಲ್ ಬುಲ್ಶೆಟ್. ಯಾಕಂದ್ರೆ ಇವ್ರಿಗೆ ಯಾರಿಗೂ ಯಾವ ಒಂದು ಏರ್ಪೋರ್ಟ್, ಇಟ್ ಇಸ್ ಅಹಮದಾಬಾದ್ ಇಸ್ ಸೆಂಟರ್ ಆಫ್ ದ ಸಿಟಿ ಅಂಡ್ ಸರೌಂಡೆಡ್ ಬೈ ಸ್ಲಮ್ ಏರಿಯಾ, ಬರ್ಡ್ ಮೆನಸ್. ಸೊ ಇದನ್ನ ಮಿಟಿಗೇಟ್ ಮಾಡಕ್ ಅವರಿಗೆ ತಾಕತ್ತಿಲ್ಲ. ಯಾಕಂದ್ರೆ ದೇ ಹ್ಯಾವ್ ಟು ಟೇಕ್ ವೆರಿ ಟಫ್ ಡಿಸಿಷನ್ಸ್ ಟು ವೆಕೇಟ್. ಸೊ ಈ ತರ ಒಂದು ಮ್ಯಾಕ್ರೋ ಲೆವೆಲ್ ನಲ್ಲಿ ಮಿಸ್ಮ್ಯಾನೇಜ್ಮೆಂಟ್ ನಡೀತಾ ಇರುವಾಗ ದಿ ಆಕ್ಸಿಡೆಂಟ್ಸ್, ಈವನ್ ವಾಟ್ ಎವರ್ ದಿ ಪೈಲಟ್ ಸ್ಕಿಲ್ or whatever the automated technological improvement in the aircraft will not stand this kind of mismanagement.